ಈಗ ನಾವು 10ನೇ ತರಗತಿ ಗಣಿತ ಅದರಿಂದ ನಿರ್ದೇಶಾಂಕ ರೇಖೆ ಗಣಿತ ಅಭ್ಯಾಸ 7.1ರಲ್ಲಿರುವಂಥ ಲೆಕ್ಕಗಳು ಬಿಡಿಸೋಣ ನೋಡಿರಿ. ಪ್ರಶ್ನೆ 1 ಏನಂದರೆ ಕೆಳಗಿನ ಬಿಂದುಗಳ ಜೋಡಿಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ ಅಂತ ಒಂದನೇ ಪ್ರಶ್ನೆ ಇದೆ. ಇದರಲ್ಲಿ 3 ಪ್ರಶ್ನೆಗಳಿದಾವೆ. ಮುಖ್ಯ ಪ್ರಶ್ನೆ 1ರಲ್ಲಿ 3 ಪ್ರಶ್ನೆಗಳದಾವೆ. ಆ ಪ್ರಶ್ನೆಗಳನ್ನು ಹೆಂಗೆ ಬಿಡಿಸ್ಕೊಂತ ಹೋಗೋಣ ಅಂತೇಳಿ ನೋಡಿರಿ. ಮೊದಲನೇ ಪ್ರಶ್ನೆ ಏನು ಕೊಟ್ಟಾರೋ 2, 3, 4, 1 ಇದು ಒಂದನೇ ಪ್ರಶ್ನೆ ಇದೆ. ಇದನ್ನು ಹೆಂಗೆ ಬಿಡಿಸ್ಬೇಕಂತಂದ್ರೆ ಎರಡು ಜೋಡಿಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ ಅಂತಾರೆ. ದೂರ ಇದಕ್ಕಂತಾರಂದ್ರೆ ಈ ಒಂದು ಗ್ರಾಫ್ನಾಗಲ್ಲಿ ಗ್ರಾಫ್ ಅಂತ ಯಾವುದೋ ಒಂದು ಗ್ರಾಫ್ ಇರ್ತದೆ. ಗ್ರಾಫಲ್ಲಿ ಲೆಕ್ಕ ಬಿಡಿಸೋದಿರ್ತದೆ. ಇದು ಸಪೋಸ್ ಇದು ಎಕ್ಸ್ ಅಕ್ಷ ಅದ, ಇದು ಎಕ್ಸ್ ಡ್ಯಾಶ್ ಅದ, ಇದು ವೈ ಇದೆ, ಇದು ವೈ ಡ್ಯಾಶ್ ಇದೆ ಅಂತ ತಿಳ್ಕೊಳ್ರಿ. ಏನದ ಪ್ರಶ್ನೆ ಅಂದರೆ 2, 3, 4, 1 ಅಂತ ತಿಳ್ಕೊಳ್ರಿ. 2, 3 to 4, 1 ಅಂತಾರೆ. ಇವು ಎರಡು ನಡ್ಬೇಕಿನ ದೂರ ಎಷ್ಟು ಅಂತ ಕೇಳ್ತಾರೆ. ಈ ನೋಡ್ರಿ, ಸಪೋಸ್ ಇಲ್ಲಿ 0, 0 ಇರ್ತದೆ. ಇಲ್ಲಿ 2 ಅಂದರೆ ಇಲ್ಲಿ 1, ಇಲ್ಲಿ 2 ಅದ ಅಂತ ತಿಳ್ಕೊರಿ. 2 ಇದೆ, ಇದು ಎಕ್ಸ್, ಇದು y1 x1 y1 ಅನ್ಕೊಳ್ಳೋಣ. ಈಗ ಇದು 2 ಆಯಿತು. ಈಗ 3 ಎಲ್ಲಿರಬೇಕು? y1ನಲ್ಲಿ 3 ಅಂದರೆ ಇಲ್ಲಿ +1 +2 +3 ಅದಂತ ತಿಳ್ಕೊಳ್ರಿ. ಈ ಪಾಯಿಂಟ್ ಅಂದ್ರೆ ಎರಡು ಇಲ್ಲಿಂದ ಇಲ್ಲಿ ಈ ಪಾಯಿಂಟ್ ಇದು 2, 3 ಆಯಿತು. ಇನ್ನೊಂದು ಪಾಯಿಂಟ್ ಏನಿದೆ ಅಂದ್ರೆ 4, 1 ಅಂದರೆ x2 4 ಇದು y2 ಇದ್ದಂಗೆ ಬರ್ಕೊಂಡು ಈಗ x2 ಅಂತ 4 ಎಲ್ಲಿರ್ತದೆ ನಮಗೆ? ಇಲ್ಲಿ ಎಕ್ಸ್ನಾಗ ಅಂದ್ರೆ 4 +4 ಅಂದ್ರೆ 3 ಆಯಿತು. ಇಲ್ಲಿ 4 ಅದ ತಿಳ್ಕೊರಿ. ಈ ಪಾಯಿಂಟು ವೈಯಲ್ಲಿ ಏನಾಗಬೇಕು? 1 ವೈಯಲ್ಲಿ 1 ಅಂದ್ರೆ ಇದು ಹಿಂಗೆ ಈ ಪಾಯಿಂಟ್ ಇಷ್ಟಿದೆ. x4 y1 ಅಂದ್ರೆ ಇದೇನಿದ್ದು 4, 1 ಆಯಿತು. ನಿಮಗೆ ಏನು ಕೇಳ್ತಾರೆ ಪ್ರಶ್ನೆ? ಇವು ಎರಡರ ನಡಬರ್ಕಿನ ದೂರ ಎಷ್ಟು ಅಂತ ಕೇಳ್ತಾರೆ. ಇಲ್ಲಿಂದ ಇಲ್ಲಿಗೆ ಈ ರೇಖಾಖಂಡದ ಉದ್ದ ಎಷ್ಟು ಅಂತ ಕೇಳ್ತಾರೆ. ಅದನ್ನೇ ನಾವು ಇದು ದೂರ ಕಂಡುಹಿಡ್ಲಿಕ್ಕೆ ಒಂದು ಸೂತ್ರ ಅದ. ಆ ಸೂತ್ರ ಏನದ ಅಂದ್ರೆ ಇಲ್ಲಿ ಬರಿತೀನಿ ನೋಡ್ರಿ. ಸೂತ್ರ ಏನದ ಅಂದ್ರೆ ಈಗ ಸೂತ್ರ ಬರ್ತೀನಿ ನೋಡ್ರಿ. ದೂರ ಕಂಡುಹಿಡ್ಲಿಕ್ಕೆ ಇಂಗ್ಲೀಷ್ನಾಗ ಡಿಸ್ಟೆನ್ಸ್ ಅಂತಾರೆ. ದೂರ ಕಂಡುಹಿಡ್ಲಿಕ್ಕೆ ಸೂತ್ರ ಅಂದ್ರೆ ವರ್ಗಮೂಲ ಚಿಹ್ನೆ ಹಾಕಿ x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್ ಅಂತ ಸೂತ್ರ ಅದ. ಈ ಕೊಟ್ಟಿದ್ದರಿಂದ ಏನು ಮಾಡ್ಕೊಳ್ಬೇಕು ನಾವು? ಈ ಪ್ರಶ್ನೆಯಲ್ಲಿ ಫಸ್ಟ್ ಕೊಟ್ಟಿದ್ದು x1 ಅಂದ್ಕೊಳ್ಬೇಕು, ಎರಡನೇ ಪದ y1 ಅನ್ಬೇಕು, ಇದು ಪಾಯಿಂಟಿಗೆ x2 ಅನ್ಬೇಕು, ಇದು ಪಾಯಿಂಟಿಗೆ y2 ಅನ್ಬೇಕು. ಈ ಬೆಲೆಗಳು ಆದೇಶ ಮಾಡಿ ನಾವು ಬೆಲೆಗಳು ಕಂಡುಹಿಡಿಬೋದು, ದೂರ ಕಂಡುಹಿಡಿಬೋದು. ಈಗ ನೋಡಿರಿ, x2 ಅಂಡರ್ ರೂಟ್ ಮೊದಲು ಹೆಂಗದ ಹಂಗೆ ಬರೀರಿ. x2 ಅಂದರೆ ಏನಿದೆ ನೋಡಿರಿ, x2 ಬದಲಿ x2 ತೆಗಿಬೇಕು. ಇದು 4 ಇದೆ, ಇಲ್ಲಿ ಹಾಕಿಬಿಡ್ಬೇಕು. ಸೂತ್ರದಾಗ ಏನದ ಮೈನಸ್ ಅದು ಹೆಂಗದಂಗೆ ಬರೀಬೇಕು. x1 ಅಂದರೆ ಎಷ್ಟಿದೆ ನೋಡಿರಿ, x1 ಅಂದರೆ 2 ಇದೆ, 2 ಹಾಕಬೇಕು. ಇಲ್ಲಿ ನೋಡಿ ಮೊದಲು ಬ್ರ್ಯಾಕೆಟ್ ಓಪನ್, ಇದು ಬ್ರ್ಯಾಕೆಟ್ ಕ್ಲೋಸ್ ಮಾಡಿ ಮ್ಯಾಲಿನದ ವರ್ಗ ಹೆಂಗದಂಗೆ ಬರೀಬೇಕು. ನೆಕ್ಸ್ಟ್ ಪ್ಲಸ್ ಹೆಂಗದಂಗೆ ಸೂತ್ರದಾಗ ಹೆಂಗೆ ಬರೀಬೇಕು. ಬ್ರ್ಯಾಕೆಟ್ ಓಪನ್ ಮಾಡಿ y2 ಏನಿದೆ ನೋಡಿರಿ, y2 ಅಂತಂದ್ರೆ ನೋಡಿರಿ 1 ಇದೆ, y2 ಜಾಗನೆ 1 ಹಾಕಬೇಕು. ಮೈನಸ್ ಹೆಂಗದಂಗೆ ಬರೆದು y1 ಅಂದರೆ ಎಷ್ಟಿದೆ ನೋಡಿರಿ, y1 ಅಂತಂದರೆ ನಮಗೆ 3 ಇದೆ ನೋಡಿರಿ. 3 ಆವರಣ ಮುಚ್ಚ್ರಿ. ಇದು ಮೇಲೆ ವರ್ಗ ಬರೀರಿ. ನೆಕ್ಸ್ಟ್ ಇದು ಬರ್ಕೋತ ಹೋಗ್ರಿ. ಏನು ಬೆಲೆಗಳು ಆದೇಶವಾಗಿ ಲೆಕ್ಕ ಮಾಡ್ಕೋತ ಹೋಗೋಣ. ಇಲ್ಲಿ +4 - 2, 4ರಲ್ಲಿ ಏನು ಮಾಡಬೇಕು? 2 ಕಳಿಬೇಕು, 2 ಉಳಿತು. 2ರ ವರ್ಗ ಹಂಗೆ ಬರೀರಿ. ಬ್ರ್ಯಾಕೆಟ್ ಅಥವಾ ಆವರಣ ಅವಶ್ಯಕತೆ ಇರೋದಿಲ್ಲ. ಪ್ಲಸ್ ಹೆಂಗದ ಹಂಗೆ ಬರೀರಿ. ಇಲ್ಲಿ ಒಂದು ಪ್ಲಸ್ ಅದ, ಒಂದು +1 ಇದು -3 ಅದ. ಹಿಂಗಿದ್ದ ಕಳಿತೀವಿ ನಾವು. ಅಂದರೆ -3ರಲ್ಲಿ +1 ಕಳೆದಾಗ ನಮಗೆ -2 ಅಂತ ಬಂತು. ಅಂದರೆ ಇದ್ರ ಬೆಲೆ ಏನು ಬಂತು ನಮಗೆ? -2 ವರ್ಗ ಹೆಂಗದ ಹಂಗೆ ಬರೀಬೇಕು. ಕರೆಕ್ಟಾ? ನೆಕ್ಸ್ಟ್ ಏನು ಮಾಡಬೇಕು ನಾವು ಅಂದ್ರೆ 2ರ ವರ್ಗ ಎಷ್ಟು ನಮಗೆ? 2ರ ವರ್ಗ 4 ಅಂತಾಯಿತು. ಅಂಡರ್ ರೂಟ್ ಹಂಗೆ ಬರೀಬೇಕು, ವರ್ಗಮೂಲ ಚಿಹ್ನೆ ಹಾಕಿ 4 ಪ್ಲಸ್ ಇದು -2 ಅನ್ನೋದು 2 ಸಲ ಗುಣಾಕಾರ ಮಾಡಬೇಕು. -2ರ ವರ್ಗ ಅಂದ್ರೆ -2 ಇಂಟು -2 ಅಂತ ಅಂದರೆ -× +4 ಅಂತ ಆಯ್ತು. ಈಗ ಇದ್ರ ಜಾಗ ನಾವು ಏನು ಹಾಕಬೇಕು? 4 ಅಂತ ಹಾಕಬೇಕು. ನೆಕ್ಸ್ಟ್ 4 + 4 ಏನಾಯ್ತು ನಮ್ಗೆ? 8 ಆಯಿತು. 8 ನಾವನ್ನು ಈ ರೀತಿಯೂ ಬರಿಬೋದು. 4 × 2 ಅಂತ ಬರಿಬೋದು. ಅಂದರೆ ಯಾಕಂದರೆ 4ಕ್ಕೆ ವರ್ಗಮೂಲ ಇದೆ, ಅದು ಹೊರಗೆ ಬಂತು, 2 ಆಯಿತು. ಇದಕ್ಕೆ ವರ್ಗಮೂಲ ಇಲ್ಲ, ಇಲ್ಲೇ ಬರೀಬೇಕು. ಅದರಿಂದ ಇದ್ರ ದೂರ ಎಷ್ಟಾಯ್ತು? ಈ ಪಾಯಿಂಟ್ಗಳ ನಡುವಿನ ದೂರ ನಾವು ಎಷ್ಟು ಕಂಡು ಹಿಡಿದೀವಿ ಅಂದರೆ 2√2 ಅಂತ ಕಂಡು ಹಿಡಿದೀವಿ ನೋಡಿರಿ.